ಬಾಗಲಕೋಟೆಯಲ್ಲೂ ನದಿಗಳ ಅಬ್ಬರ ಅಷ್ಟಿಷ್ಟಿಲ್ಲ. ಘಟಪ್ರಭಾ ಕೃಷ್ಣಾ ನದಿಯ ಎಫೆಕ್ಟ್ನಿಂದಾಗಿ ಹಲವು ಗ್ರಾಮಗಳಿಗೆ ಗಂಡಾಂತರ ಎದುರಾಗಿದೆ. ಹಾಗೆ ರಾಯಚೂರು ಬಳ್ಳಾರಿಯಲ್ಲೂ ಅವಾಂತರಗಳು ಬಹಳ ಆಗಿದೆ. ಮಿರ್ಜಿ ಗ್ರಾಮಸ್ಥರ ಏನು ಅದನ್ನ ಗೋಳನ್ನ ಕೇಳೋಕೆ ಆಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಅವರು ದುಃಖದಲ್ಲಿದ್ದಾರೆ. ಹುಡುಗರಿಗೆಲ್ಲ ತೊಂದ್ರಿ, ಮತ್ತೆ ಏನ್ ಮನುಷ್ಯಾಗ ಆರಾಮ ಉಳಿಯಂಗಿಲ್ಲ. ಒಂದ್ ತಿಂಗಳ ಮಟ್ಟಿಗೆ ಹತ್ತಂಗಿಲ್ರಿ ನಾವು ಏನು ಯಾವ ಸರ್ಕಾರ ಬಂದ್ರು ಇದ ನಡೆದ್ರಿ. ಇಲ್ಲೇನು ಕೆಲಸ ಆವತ್ತು ಯಾರು ಏನು ಮಾಡುವಾರೋ ವರ್ಷ ಇಟ್ಟು ಮಾತ್ರ ಹೊಳಿ ಬರ್ತದೆ. ಇಡೀ ಗ್ರಾಮವೇ ಮುಳುಗಡೆ. ಊರ್ ಯಾವುದು ಕೆರೆ ಯಾವುದು ಅನ್ನೋದು ಕೂಡ ತಿಳಿಯದಷ್ಟು ನೀರು ನುಗ್ಗಿದೆ. ಮನೆ ಅಂಗಳದಲ್ಲೂ ನೀರು, ಮನೆಯೊಳಗೂ ನೀರು. ಶಾಲೆಗೂ ಜಲ ದಿಗ್ಬಂಧನ, ಜಮೀನುಗಳು ಜಲಾವೃತ. ಘಟಪ್ರಭಾ ಗರ್ಜನೆಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಅಕ್ಷರಶಃ ಮುಳುಗಿ ಹೋಗಿದೆ. ಜನಜೀವನವಂತೂ ತತ್ತರಿಸಿ ಹೋಗಿದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಯ್ತು ರೀ ಅಂತ ಕಣ್ಣೀರಾಗ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಪ್ರತಿ ವರ್ಷವೂ ಇದೇ ಗೋಳು. ಕಣ್ಣೀರಲ್ಲೇ ಕೈ ತೊಳೆಯುವ ಬಾಳಾಗೈತಿ ನಮ್ಮದು ಅಂತ ಕಣ್ಣೀರಿಡ್ತಿದ್ದಾರೆ. 70ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ, ಮಹಿಳೆ ಕಣ್ಣೀರು. ಮಹಾರಾಷ್ಟ್ರದ ಮಹಾಮಳೆಗೆ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ, ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಪರಿಣಾಮ ಮಿರ್ಜಿ ಗ್ರಾಮದ 70ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಇಡೀ ಗ್ರಾಮವೇ ಕೆರೆಯಂತಾಗಿ ಬದಲಾಗಿದ್ದು, ಕೆರೆಯಂತಾದ ನೀರಿನಲ್ಲೇ ಜನಜೀವನ ಕೈಯಲ್ಲಿ ಹಿಡಿದು ಬದುಕು ಸಾಗಿಸುತ್ತಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಈ ಗ್ರಾಮಸ್ಥರಿಗೆ ಇದೇ ಗೋಳು. ತಮ್ಮ ಕಷ್ಟ ನೆನೆದು ಗ್ರಾಮಸ್ಥರು ಕಣ್ಣೀರಾಗ್ತಿದ್ದು, ನಮ್ಮ ಕಷ್ಟ ಯಾರಿಗೂ ಬೇಡ ಅಂತಿದ್ದಾರೆ. ನಾವು ಮತ್ತೊಬ್ಬರಿಗೆ ಅನ್ನ ನೀಡುವ ರೈತರು. ಅನ್ನ ನೀಡುವ ರೈತರೇ ಕಾಳಜಿ ಕೇಂದ್ರದಲ್ಲಿ ತುತ್ತು ಅನ್ನಕ್ಕಾಗಿ ಮತ್ತೊಬ್ಬರ ಬಳಿ ಕೈಚಾಚುವಂತಾಗಿದೆ. ಹೀಗೆ ಬದುಕೋದಕ್ಕಿಂತ ಜೀವನವೇ ಸಾಕು ಸಾಕಾಗಿ ಹೋಗಿದೆ ಅಂತ ರೈತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಈ ಊರಿನ ಸಹವಾಸವೇ ಬೇಡ, ಈ ಊರು ಬಿಟ್ಟು ಹೋಗ್ಬಿಡ್ಬೇಕೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇವ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಾಗತ್ರಿ ಸರ್, ಭಾಳ ತ್ರಾಸ ಐತ್ರಿ. ಅದ್ರ ಸಲುವಾಗಿ ನಾವು ಎಲ್ಲ ಗುದ್ದಾಡಿ ಎಲ್ಲಾರು ಹೋಗೋಣ ಅಂತ ಮಾತಾಡ್ತೀವ್ರಿ. ನಾವು ಸುಮ್ಮ ಊರು ಬಿಟ್ಟು ಹೋಗ್ಬಾರ್ದು, ಎಲ್ಲಾರು ಊರು ಬಿಟ್ಟು ಹೋಗೋದ ಚಲೋ ಅಂತ ಹಿಂಗೆ ಅನಿಸ್ತೈತ್ರಿ. ಕಷ್ಟದಾಗ ಭಾಳ ಇದೀವ್ರಿ ನಾವು. ಒಟ್ಟು ಸಾಲ ಮಾಡಿ ನಮ್ಮಪ್ಪ ಕಬ್ಬು ಬೆಳೆದಿದ್ರು, ವಿದ್ಯಾರ್ಥಿನಿ ಕಣ್ಣೀರು. ಒಂದ್ಸಲ ಅಲ್ಲ, 2 ಸಲ ಅಲ್ಲ ಕಣ್ರಿ. ಪ್ರತಿ ಬಾರಿ ಮಳೆರಾಯನ ಮುನಿಸಿಗೆ ಇಲ್ಲಿನ ಗ್ರಾಮಸ್ಥರ ಭವಿಷ್ಯಕ್ಕೆ ಮುಸುಕು ಹೊದಿಸುವಂತಾಗಿದೆ. ಅದರಲ್ಲೂ ಶಾಲಾ ಕಾಲೇಜು ಮಕ್ಕಳಂತೂ ಗೋಳಾಡುವಂತಾಗುತ್ತೆ. ಓದುವ ಪುಸ್ತಕ, ನೋಟ್ ಪುಸ್ತಕಗಳೆಲ್ಲ ಮೂಟೆ ಕಟ್ಟಿ ಮನೆಯ ಅಟ್ಟದ ಮೇಲೆ ಎಸಿಬೇಕಾಗಿದೆ. ಇಲ್ಲಿನ ವಿದ್ಯಾರ್ಥಿನಿ ಕೂಡ ತಮ್ಮ ಗ್ರಾಮದ ಪ್ರವಾಹದ ದುಸ್ಥಿತಿ ಕಂಡು ಕಣ್ಣೀರಾಕಿದ್ದಾರೆ. ಪ್ರತಿ ವರ್ಷ ಕಣ್ಣೀರಲ್ಲೇ ಕೈ ತೊಳೆಯುವ ಬಾಳಾಗೈತಿ ನಮ್ಮದು ಅಂತ ಭಾವುಕರಾಗಿದ್ದಾರೆ. ನಮ್ದು 9 ಎಕರೆ ಹೊಲ ಕೃಷಿ ಇದ್ರಾಗ ಕಬ್ಬ ಹಚ್ಚಿದೀವ್ರಿ, ಅದು ಲಾಸ್ ಆಗೈತ್ರಿ. ಮತ್ತು ನಮ್ಮ ಮನಿನೂ ಜಲಾವೃತ ತಗೊಂಡೈತ್ರಿ. ನಮ್ಮ ಮನಿ ಅಷ್ಟ ಅಲ್ರಿ, ನಮ್ಮ ಇಡೀ ಓಣೆನ ಪ್ರತಿ ವರ್ಷನೂ ಕಣ್ಣೀರಾಗ ಕೈ ತೊಳಿದ್ರಿ ನಮ್ಮ ಬಾಳೆನ. ಇಲ್ಲಿನ ಗ್ರಾಮಸ್ಥರು ಪ್ರತಿ ವರ್ಷವೂ ಕಣ್ಣೀರಲ್ಲೇ ಕೈ ತೊಳೆಯುವ ಪರಿಸ್ಥಿತಿ ಇದೆ. ಪ್ರತಿ ಮನೆಗೂ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿನ ವಸ್ತುಗಳನ್ನ ಸಜ್ಜಾ ಮೇಲಿಟ್ಟು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಮತ್ತೊಂದೆಡೆ ಘಟಪ್ರಭಾ ಅಬ್ಬರಕ್ಕೆ ಜಂಬಗಿ ಕೇಡಿ ಗ್ರಾಮದಲ್ಲಿ ಸಾವಿರಾರು ಎಕರೆ ಬೆಳೆ ಜಲಾವೃತವಾಗಿದೆ. ಕಬ್ಬು, ಉದ್ದು ಸೇರಿದಂತೆ ವಿವಿಧ ಬೆಳೆ ಜಲಾವೃತವಾಗಿದ್ದು, ಜಮೀನುಗಳೆಲ್ಲವೂ ನದಿಯಂತಾಗಿವೆ. ತುಂಗಭದ್ರಾ ನದಿ ಅಬ್ಬರ, ಸೇತುವೆ ಜಲಾವೃತ. ತುಂಗಭದ್ರಾ ನದಿಗೆ 1.50 ಲಕ್ಷ ಕ್ಯೂಸೆಕ್ ನೀರು ಹರಿಸಿದ ಹಿನ್ನೆಲೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಇಟಗಿ ಗ್ರಾಮದ ರಸ್ತೆ, ಸೇತುವೆ ಜಲಾವೃತವಾಗಿದೆ. ಸೇತುವೆ ಅಕ್ಕಪಕ್ಕದ 300 ಎಕರೆಗೂ ಅಧಿಕ ಭತ್ತದ ಗದ್ದೆಗಳು ಮುಳುಗಿವೆ. ಸೇತುವೆ ಜಲಾವೃತವಾಗಿದ್ದರಿಂದ ಸುಮಾರು 10 ಗ್ರಾಮಗಳು ಕಂಪ್ಲಿ ಸಂಪರ್ಕ ಕಳೆದುಕೊಂಡಿವೆ. ಡ್ಯಾಂನಿಂದ ನೀರು ಬಿಡುಗಡೆ, ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಪ್ರವಾಸಿಗರು ಖುಷಿ. ಖಾಲಿಯಾಗಿದ್ದ ಡ್ಯಾಂ ಇದೀಗ ಸಂಪೂರ್ಣ ಭರ್ತಿಯಾಗಿದೆ. ಡ್ಯಾಂನಿಂದ ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಯಾದಗಿರಿ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರೋ ಬಸವಸಾಗರ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಈ ದೃಶ್ಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೇ ಆಗಮಿಸಿದೆ. ಡ್ಯಾಂ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಪಡ್ತಿದ್ದಾರೆ. ಒಂದೆಡೆ ಖುಷಿ, ಮತ್ತೊಂದೆಡೆ ಜನಜೀವನ ಕಸಿವಿಸಿ. ವರುಣ ಸೃಷ್ಟಿಸಿರೋ ಈ ಅವಾಂತರಗಳು ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಕಾಟಗಳನ್ನ ಕೊಡುತ್ತೋ ಕಾದು ನೋಡಬೇಕಿದೆ. कैमरामैन सूचक जदामीन, TV9 यादगिरी.